ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ನಾನಂತೂ ಈಗ ಫೀಲಿಂಗ್ ಬೆಟರ್. ನನ್ನ ದಿನಗಳು ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ. ಒಂದು ದಿನ ಏನಾದರೂ ಸ್ವಲ್ಪ ಹೆಚ್ಚಿಗೆ ಆಯಿತು ಕೆಲಸ ಮಾಡೋದು ಅಥವಾ ನಿಂತ್ಕೊಳ್ಳೋದು, ಸ್ಟ್ರೇನ್ ಆಯಿತು ಅಂತ ಹೇಳಿದ್ರೆ 2 ದಿನ ರೆಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನನ್ನ ಟ್ರೀಟ್ಮೆಂಟ್ ಎಲ್ಲ ಹೇಗೆ ನಡೀತಾ ಇದೆ? ಟ್ರೀಟ್ಮೆಂಟ್ ಎಲ್ಲ ಸ್ಟಾಪ್ ಆಗಿದೆ. ಟ್ರೀಟ್ಮೆಂಟ್ ಬಗ್ಗೆ ತುಂಬ ಜನ ತುಂಬ ಕ್ವೇರೀಸ್ನ ಕೇಳಿದ್ರಿ, ಅದನ್ನು ನಾನು ತಿಳಿಸ್ತೀನಿ ಸ್ನೇಹಿತರೆ. ಆ್ಯಕ್ಚುಲಿ ನಾನು ಮಾಡೋಣ ಅಂದ್ಕೊಂಡಿರ್ತೀನಿ, ಅಂದರೆ ವ್ಲಾಗ್ಸು ಕೆಲವೊಂದು ದಿನ ಫುಲ್ ಡೌನ್ ಫೀಲ್ ಆದಾಗ ನಾನು ಏನು ಮಾಡೋದೇ ಇಲ್ಲ. ಅಟ್ಲೀಸ್ಟ್ ಮಾಡಿದಾಗ ಅದನ್ನು ಎಡಿಟ್ ಮಾಡೋಣ ಅಂದ್ಕೊಂಡಿರ್ತೀನಿ. ಒಂದು ದಿನ ಇದ್ದಂಗೆ ಒಂದು ದಿನ ಇರೋದಿಲ್ಲ ಅಂತ ಹೇಳಿದ್ನಲ್ಲ, ಆ ರೀತಿಯಲ್ಲಿ ನನ್ನ ವ್ಲಾಗ್ಸ್ ಎಲ್ಲನೂ ಕೂಡ ಡಿಲೇ ಆಗ್ತಾ ಇದೆ. ಐ ಆಮ್ ನಾಟ್ 100% ಬೆಟರ್, ಬಟ್ ಮೊದಲು ಹೇಗಿದ್ನೋ ಅದೇ ಸ್ಟೇಜ್ಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ತುಂಬ ಕೆಲಸ ಮಾಡಿದಾಗ ನೋವು ಬರ್ತಾ ಇತ್ತು, ರೆಸ್ಟ್ ಮಾಡಿದ್ರೆ ಮತ್ತೆ ನಾರ್ಮಲ್ ಆಗ್ತಾ ಇದೆ. ಆದರೆ ಟ್ರೀಟ್ಮೆಂಟ್ ಶುರು ಆದಮೇಲೆ ಮಸಲ್ಸ್ ಎಲ್ಲಾನು ತುಂಬಾನೇ ಟೆಂಡರ್ ಆಗಿರತ್ತೆ ಅನಿಸುತ್ತೆ. ಒಂದು ಅರ್ಧ ಗಂಟೆ, ಅಂದರೆ ಮೊದಲು ನಾನು ಎಷ್ಟು ಟೈಮ್ ಕೊಡ್ತಾ ಇದ್ನೋ ಅದರಲ್ಲಿ ಹಾಫ್ ಟೈಮ್ ನಿಂತ್ಕೊಂಡ್ರು ಕೂತ್ಕೊಂಡ್ರು ಏನಾದರೂ ಕೆಲಸ ಮಾಡಿದ್ರು ಕೂಡ ತುಂಬಾ ಟಯರ್ಡ್ ಫೀಲ್ ಆಗ್ತಾ ಇತ್ತು. ಬಟ್ ಫ್ರಮ್ ದಿಸ್ 2 days ನಾನು ಹೇಳ್ಬೋದು, ನಾನು ನಾರ್ಮಲ್ ಅಂದರೆ ಮೊದಲು ಹೇಗಿದ್ನೋ ಅದೇ ಥರ ನನ್ನ ಹೆಲ್ತ್ ಕೂಡ ಅದೇ ಥರ ಚೇಂಜ್ ಆಗ್ತಾ ಇದೆ ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ನಾನು ಆದಷ್ಟು ರೆಗ್ಯುಲರ್ ಆಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನನಗೂ ಕೂಡ ದಿನಾ ನೆನಪಾಗ್ತೀರಾ ಎಲ್ಲರೂ, ನಿಮ್ಮ ಕಾಮೆಂಟ್ಸ್ ನೋಡೋದು, ನಾನು ಅದಕ್ಕೆ ರಿಪ್ಲೈ ಮಾಡೋದು ಎಲ್ಲನೂ ನೆನೆಸ್ಕೊಳ್ತೀನಿ. ಇವತ್ತು ಮಾಡೋಣ ಅಂದ್ಕೊಳ್ತೀನಿ, ಬಟ್ ಆಗ್ತಾ ಇಲ್ಲ. ನಾನು ಈಗ ಸ್ಟ್ರೇನ್ ಮಾಡಿಕೊಂಡ್ರೆ ಇನ್ನು ಲಾಂಗ್ ರನ್ನಲ್ಲಿ ನನಗೆ ಕಷ್ಟ ಆಗ್ಬೋದು. ಬೇಡ, ಆದಷ್ಟು ಈಗ ನಾನು ನನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡಿದ್ರೆ ಲಾಂಗ್ ರನ್ನಲ್ಲಿ ನನಗೆ ರೆಗ್ಯುಲರ್ ಆಗಿ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಅದರ್ವೈಸ್ ಮತ್ತೆ ರೆಗ್ಯುಲರ್ ಆಗುತ್ತೆ, ಇನ್ನ ಹೆಲ್ತ್ ಇಶ್ಯೂಸ್ ಅದೆಲ್ಲ ಬೇಡವೇ ಬೇಡ ಅಂತ ಹೇಳಿ ಸ್ವಲ್ಪ ನಾರ್ಮಲ್ ಆಗಿ ಬರೋ ತನಕ ಕಾದು ನಾನು ಇವತ್ತು ಎಲ್ಲ ನನ್ನ ಕೆಲಸ ಏನೂ ಮಾಡ್ತಾ ಇಲ್ಲ. ನಾನು ಇವತ್ತು ಎಡಿಟ್ ಮಾಡಲೇಬೇಕು ಅಂತ ಕೂತ್ಕೊಂಡು ಮಾಡ್ತಾ ಇದ್ದೀನಿ. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟಿಂಗಲ್ಲಿ ನನ್ನ ಕ್ಲೀನಿಂಗ್ ಪ್ರಾಸೆಸ್ಸಿಂದ ಶುರು ಮಾಡ್ತಾ ಇದ್ದೀನಿ. ಶ್ರಾವಣಕ್ಕೆ ನಾನು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೆ, ಯಾಕಂದರೆ ನಾವು ಶ್ರಾವಣನ ಪಾಲಿಸ್ತೀವಿ, ನಾನ್ ವೆಜ್ ಊಟ ಮಾಡೋದಿಲ್ಲ. ಗಣೇಶನ ಹಬ್ಬ ಆಗೋ ತನಕ, ಗಣೇಶ ಹಬ್ಬ ಆದಮೇಲೆ ಕೂಡ ನಮ್ಮ ಮನೇಲಿ ಗೌರಿ ಹಬ್ಬ ಸ್ವಲ್ಪ ನಿಧಾನ, ಅದಾಗೋ ತನಕ ಕೂಡ ನಾವು ಇನ್ಮೇಲೆ ನಾನ್ ವೆಜ್ ತಿನ್ನೋದಿಲ್ಲ. ನನಗೆ ಹುಷಾರಿಲ್ಲ ಅಂಥೇಳಿ ಅಮ್ಮನಿಗೆ ಕರೆಸ್ಕೊಂಡಿದ್ನ. 1 ವಾರ ಇದ್ದರು. ಆಮೇಲೆ ಮತ್ತೆ ಹೋಗಿ ಅವರು ಅಲ್ಲಿ ಅಪ್ಪ ಕೂಡ ಒಬ್ಬರೇ ಇರ್ತಾರಲ್ಲ, ಅವ್ರದ್ದು ತಿಂಡಿ ಅಡುಗೆ ಎಲ್ಲ ನೋಡಿ ಮನೆ ಕ್ಲೀನ್ ಮಾಡಿ ಮತ್ತೆ 1 ವಾರ ಆದಮೇಲೆ ಕರೆಸ್ಕೊಂಡೆ ನಾನು. ಅಮ್ಮ ಇನ್ನೂ ಸ್ವಲ್ಪ ದಿನ ರೆಸ್ಟಲ್ಲಿ ಇರಬೇಕು ಅನ್ನಿಸ್ತಾ ಇದ್ದೇವೆ, ನೋವಿನ್ನ ಕಡಿಮೆ ಆಗಿಲ್ಲ, ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಾಡಿದ್ರು ಕೂಡ ಇನ್ನೂ ತುಂಬಾ ಜಾಸ್ತಿ ನೋವಾಗ್ತಾ ಇದೆ ಅಂದಾಗ, ಹಾಗಿದ್ರೆ ನೀವು ಇನ್ನೂ ಸ್ವಲ್ಪ ದಿನ ರೆಸ್ಟಲ್ಲಿ ಇರಲೇಬೇಕು, ಆವಾಗಲೇ ನಿನಗೆ ಫುಲ್ ಕಡಿಮೆ ಆಗೋದು, ಇಲ್ಲ ಅಂದರೆ ನಿನಗೆ ಮತ್ತೆ ಈ ಥರ ಅಕ್ಕರ್ ಆಗ್ತಾನೆ ಇರುತ್ತೆ, ಬರ್ತೀನಿ ಅಂದ್ಕೊಂಡು ಅವ್ರು ಕೂಡ ಮತ್ತೆ 1 ವಾರ ಇರೋದಕ್ಕೆ ಅಂತ ಬಂದರು. ಸೊ ಆ ಟೈಮಲ್ಲಿ ನಾನು ಹೇಳ್ತಾನೆ ಇದ್ದೆ ಅಮ್ಮನಿಗೆ, ಅಮ್ಮ ಶ್ರಾವಣ ಬರ್ತಾ ಇದೆ, ನಾನು ಕ್ಲೀನಿಂಗೇ ಮಾಡಿಲ್ಲ ಏನೂ ಈ ಸಾರಿ, ಇಲ್ಲ ಅಂದಿದ್ರೆ ಎಲ್ಲಾನು ದೇವ್ರ ಮನೆ ಕಿಚನ್ ಅಂತೂ ನಾನು ಮಾಡಲೇಬೇಕು. ಇನ್ನು ಕರ್ಟನ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡೋದು, ಸೋಫಾದ ಕವರು, ಬೆಡ್ ಸ್ಪ್ರೆಡ್ಸು, ಧೂಳು ತೆಗಿಯೋದು, ಲೈಕ್ ನಮ್ಮ ಕ್ರಾಕರಿ ಯೂನಿಟ್ ಆಗಿರ್ಬೋದು, ಹಾಲಲ್ಲಿರೋ ಅಂಥ ಶೋಕೇಸ್ ಆಗಿರ್ಬೋದು, ಬಾಗಿಲು ಕಿಟಕಿ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೆ. ಅದೆಲ್ಲಾನು ಆಗ್ತಾ ಇಲ್ವಲ್ಲಮ್ಮ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅಮ್ಮ ಅಂತ ಇದ್ರು, ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ, ಹೇಗೆ ಟೈಮ್ ಬರುತ್ತೋ ಹಾಗೆ ನೀನು ಅಕ್ಸೆಪ್ಟ್ ಮಾಡಬೇಕು. ಇಷ್ಟು ದಿನ ಮಾಡ್ತಾ ಇದ್ದೆ, ಈಗಲೂ ಮಾಡಲೇಬೇಕು ಅಂತ ಯಾಕೆ ಅಂದ್ಕೊಳ್ತೀಯಾ, ಹಾಗೆ ಮಾಡು ಪರವಾಗಿಲ್ಲ ಅಂತ. ನನಗೆ ಮನಸ್ಸೇ ಇಲ್ಲಮ್ಮ, ನನಗೆ ಕ್ಲೀನ್ ಮಾಡಿದಾಗೆ ಹೇಗೆ ಹಬ್ಬ ಮಾಡೋದು ಅಂತಾನೆ ನಾನು ಅಮ್ಮನಿಗೆ ಹೇಳ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ದಿನಾನು ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನ್ ವೆಜ್ ತಿನ್ನೋ ಟೈಮಲ್ಲಿ ನಾನು ಕ್ಲೀನಿಂಗ್ ಮಾಡಿದ್ರೆ ಏನು ಪ್ರಯೋಜನ? ಭಾನುವಾರನೇ ನಾನ್ ವೆಜ್ ಮಾಡಿ ತಿಂದು ಮುಗಿಸಿ ಸೋಮವಾರದಿಂದ ಕ್ಲೀನಿಂಗ್ ಶುರು ಮಾಡ್ಕೊಳ್ತಿದ್ದೆ ಬೇರೆ ಟೈಮಲ್ಲಿ ಆಗಿದ್ರೆ. ಆದರೆ ಈ ಸಾರಿ ನನಗೆ ಹುಷಾರಿರ್ಲಿಲ್ವಲ್ಲ, ಆಗತ್ತಾ ಇಲ್ವಾ, ಮಾಡ್ಲಾ ಬೇಡವಾ ಅಂತ ಡ್ಯುಯಲ್ ಮೈಂಡಲ್ಲೇ ನಾನು ಕ್ಲೀನಿಂಗ್ ಶುರು ಮಾಡೋಕ್ಕಾಗಲೇ ಇಲ್ಲ. ಆ್ಯಕ್ಚುಲಿ ನಾನು ಸೋಮವಾರ ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ನ. ಅವತ್ತು ಕೂಡ ನನಗೆ ಭಾನುವಾರ ಫುಲ್ ನಿಂತ್ಕೊಂಡು ನಾನು ಸ್ವಲ್ಪ ಜಾಸ್ತಿ ಐಟಮ್ಸ್ ಮಾಡಿದ್ದೆ, ಅದರಿಂದಾಗಿ ಸ್ಟ್ರೇನ್ ಆಗಿಬಿಟ್ಟು ಅವತ್ತು ಕೂಡ ಏನಂದರೆ ಏನು ಮಾಡೋಕ್ಕಾಗಲಿಲ್ಲ. ಆವಾಗ ಮತ್ತೆ ಮೂಡ್ ಆಫ್ ಆಯಿತು. ಹೋಗಲಿ ಬಿಡು, ನಾಳೆನೂ ಮಾಡಿಬಿಡೋಣ ಅಂದ್ಬಿಟ್ಟು ಭಾನುವಾರನೂ ಒಂಚೂರು ಮಿಕ್ಕಿದ್ದನ್ನು ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಾವೇ ಅದನ್ನು ಕನ್ಸ್ಯೂಮ್ ಮಾಡಿದ್ವಿ. ಸೊ ಮಂಗಳವಾರನೂ ರೆಸ್ಟಲ್ಲೇ ಇದ್ದೆ. ಬುಧವಾರ ನಾನು ಪೂಜೆನೂ ಮಾಡಬೇಕು,
ಮನೆ ಕ್ಲೀನಿಂಗು ಮಾಡಬೇಕು. ಹೇಗಾಗತ್ತೆ ಒಟ್ನಲ್ಲಿ ನಾನು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಬೆಳಿಗ್ಗೆನೆ ನಾನು ಹೋದ ತಕ್ಷಣನೇ ಮನೆ ಕ್ಲೀನಿಂಗನ್ನು ಶುರು ಮಾಡಿದ್ದೀನಿ. ಮೊದಲು ನಾನು ನನ್ನ ಬ್ಲ್ಯಾಂಕೆಟ್ಸನ್ನು ಹೊರಗಡೆ ಹಾಕಿಬಿಟ್ಟು ಬೆಡ್ ಸ್ಪ್ರೆಡ್ಸ್ನೆಲ್ಲನೂ ಕೂಡ ಒಗೆಯೋದಕ್ಕೆ ಹಾಕಿದೆ. ಸೋಫಾ ಕವರ್ ಕೂಡ ಒಗೆಯೋದಕ್ಕೆ ಹಾಕಿಬಿಟ್ಟು ಈಗ ಹಾಲ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಾಲಲ್ಲಿ ಜಾಸ್ತಿ ಕೆಲಸ ಏನೂ ಇರೋದಿಲ್ಲ, ಸಾಮಾನುಗಳಿಲ್ಲ ಕ್ಲೀನ್ ಮಾಡಬೇಕು ಅಂತ. ಇಲ್ಲಿ CCTVದು ಎಲ್ಲ ಇಟ್ಟಿದ್ದೀವಿ. ಸ್ಕ್ರೀನು ಅದರದ್ದು ಏನೇನೋ ಇದೆ, ಅಲ್ಲಿ ತುಂಬಾ ಇದೆ. ಅಲ್ಲೆಲ್ಲ ತುಂಬಾ ಧೂಳಾಗ್ಬಿಟ್ಟಿತ್ತು. ನಾನು 1 ತಿಂಗಳಿಂದನೂ ಗುಡಿಸೇ ಇಲ್ಲ. ರಾಜೇಶ್ ಗುಡಿಸ್ತಾರೆ ಅಥವಾ ಅಮ್ಮ ಗುಡಿಸ್ತಾರೆ. ಅಲ್ಲಿ ತುಂಬಾನೇ ಧೂಳು ಕಾಣ್ತಾ ಇತ್ತಲ್ಲ ಅಂತ ಹೇಳಿ ಮೊದಲು ಆ ಕಾರ್ನರಿಂದ ಶುರು ಮಾಡ್ತಾ ಇದ್ದೀನಿ. ಈ ಸ್ಕ್ರೀನನ್ನು ತೆಗಿಯೋಣ ಅನ್ಕೊಂಡೆ. ರಾಜೇಶ್ ತೆಗೆದುಕೊಡ್ತೀನಿ, ನೀನು ಹತ್ತಬೇಡ ಅಂತ ಹೇಳಿದ್ರು. ಭಾನುವಾರ ಎದ್ದ ತಕ್ಷಣನೇ ಅಮ್ಮ ನನಗೆ ಸ್ವಲ್ಪ ಧೂಳು ತೆಗೆದುಕೊಳ್ಳೆ ಅಂದರು. ಸರಿ, ಧೂಳು ಅಮ್ಮನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕೈ ಎತ್ತೋದಕ್ಕೆ ಅಂದ್ಬಿಟ್ಟು ನಾನೇ ನಿಂತ್ಕೊಂಡು ಮಾಡಿದ್ನ. ಅರ್ಧ ಗಂಟೆ ಆಯಿತು ಕಂಟಿನ್ಯೂಸ್ ಆಗಿ. ಅಷ್ಟಕ್ಕೆ ಪೇನ್ ಶುರು ಆಗೋಯ್ತು. ಆವಾಗ ನಾನು ಮತ್ತೆ ರೆಸ್ಟ್ ಮಾಡೋದಕ್ಕೆ ಮಲ್ಕೊಂಡೆ. ಆಮೇಲೆ ಎದ್ದು ಸ್ವಲ್ಪ ತಿಂಡಿಗೆ ರೆಡಿ ಮಾಡು, ಸ್ವಲ್ಪ ಅಡುಗೆಗೆ ರೆಡಿ ಮಾಡು, ಆ ಥರ ನನಗೆ ಸ್ಟ್ರೇನ್ ಆಗಿತ್ತು. ಸೊ ಭಾನುವಾರದಿಂದನೇ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಬುಧವಾರ ನೋಡಿ ಇವತ್ತು ಕ್ಲೀನಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಎಸ್ಪೆಷಲಿ ಹಾಲಂದು ನಾನು ಎಲ್ಲಿ ಕಡಿಮೆ ಕೆಲಸ ಇರುತ್ತೋ ಅಲ್ಲಿಂದ ಶುರು ಮಾಡ್ತೀನಿ. ಜಾಸ್ತಿ ಕೆಲಸ ಇರೋದನ್ನ ಲಾಸ್ಟಿಗೆ ಬಿಟ್ಟಿರ್ತೀನಿ. ಸೊ ಈ ಸ್ಕ್ರೀನನ್ನು ಆಮೇಲೆ ರಾಜೇಶ್ ತೆಗೆದುಕೊಟ್ಮೇಲೆ ಒಟ್ಟಿಗೆ ವಾಷಿಂಗ್ ಮಷಿನ್ಗೆ ಹಾಕಬೇಕು. ಸೊ ಹೀಗೆ ನಾನು ದಿನ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬುಧವಾರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ. ಅವತ್ತು ನಾನು ಗಂಡನ ಪಾದಪೂಜೆ ಮಾಡಬೇಕಿತ್ತು. ಆದರೆ ಅವತ್ತಿನ ದಿನ ಕ್ಲೀನಿಂಗೇ ಏನೂ ಆಗಿಲ್ಲ. ಹೇಗೆ ಮಾಡೋದು? ಮೊದಲು ನನಗೆ ಕ್ಲೀನಿಂಗ್ ಆಗಲೇಬೇಕು ಅಂಥೇಳಿ ಗುಡಿಸೋ ಮುಂಚೆ ಈ ಹಾಲನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ದೇವ್ರ ಮನೇನ ಟಾರ್ಗೆಟ್ ಮಾಡಬೇಕು. ಅದು ಕಂಪ್ಲೀಟ್ ಆದ್ರೇ ಇವತ್ತು ನಾನು ರಾಜೇಶ್ಗೆ ಪಾದಪೂಜೆ ಮಾಡೋದು. ಇಲ್ಲ ಅಂದರೆ ನಾನು ಕ್ಯಾನ್ಸಲ್ ಮಾಡಿಬಿಡ್ತಾ ಇದ್ದೆ. ಆದರೆ ನನಗೆ ಇನ್ನೂ ಒಂದು ಮನಸ್ಸಲ್ಲಿ ಏನಿದ್ದಿದ್ದು ಅಂದರೆ, ಭೀಮನ ಅಮಾವಾಸ್ಯೆ ಅಂದರೆ ಬರೀ ಗಂಡನ ಪಾದಪೂಜೆ ಅಲ್ಲ, ಭೀಮೇಶ್ವರನ ಪೂಜೆ ಕೂಡ. ಅವತ್ತಿನ ದಿನ ನಾವು ದೇವ್ರಿಗೂ ಪೂಜೆ ಮಾಡಿ ಆಮೇಲೆ ಗಂಡನ ಪಾದಪೂಜೆ ಮಾಡೋದು. ಹಾಗಾಗಿ ನಾನು ಇವತ್ತು ದೇವ್ರ ಪೂಜೆ ಮಾಡೋ ಮುಂಚೆ ಕ್ಲೀನಿಂಗ್ ಅಂತೂ ಮಾಡಲೇಬೇಕಿತ್ತು. ಇಷ್ಟು ನನ್ನ ಕ್ಲೀನಿಂಗ್ ಕತೆ ಆಯಿತು. ಸ್ವಲ್ಪ ಏನು ಮಾಡಿದ್ದೀನೋ ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಅಮ್ಮ ಇದ್ದಾಗ ಅವ್ರ ಜೊತೆ ಕಳೆದಂಥ ಕ್ಷಣಗಳು ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈಗ ಏನು ಮಾಡ್ತಾ ಇದ್ದಾರೆ ಇವರಿಬ್ರು ಹೇಳಮ್ಮ. ತಿಂಡಿಗಳು ಏನೇನು ಮಾಡಬೇಕು ಅದನ್ನು ಬರಿತಾ ಇದ್ದೀವಿ. ಟೈಮ್ 11 ಗಂಟೆ ಆಗ್ತಾ ಇದೆ. ತಿಂಡಿ ಏನು ಮಾಡಲಿ ಅಂತ ಬೆಳಗ್ಗೆಯಿಂದ ಭಾರಿ ಡಿಸ್ಕಷನ್ ಆಯಿತು. ಅದಕ್ಕೆ ನಮ್ಮಮ್ಮ ನಾನು ಲಿಸ್ಟ್ ಮಾಡಿ ಕೊಟ್ಬಿಡ್ತೀನಿ, ನೋಡ್ಕೊಂಡು ಮಾಡ್ತಾ ಇರು ಅಂತೆ. ಇಡ್ಲಿ ದೋಸೆ ನಾನು ಏನು ಕಂಡೀಷನ್ ಹಾಕಿದ್ದೆ ಬೆಳಿಗ್ಗೆ, ಚಪಾತಿ ಮಾಡೋಂಗಿಲ್ಲ, ರೊಟ್ಟಿ ಮಾಡೋಂಗಿಲ್ಲ, ಇಡ್ಲಿ ಮಾಡೋಂಗಿಲ್ಲ, ದೋಸೆ ಮಾಡೋಂಗಿಲ್ಲ, ಮಸಾಲೆದು ಮಾಡೋಂಗಿಲ್ಲ, ಅದು ಬಿಟ್ಟು ಬೇರೆ ಹೇಳಿ ಅಂತ ಹೇಳಿತ್ತಾನೆ ನಾನು. ಪೊಂಗಲ್ ನೆನೆನೇ ಆಗೋಯ್ತು. ಆಯಿತು. ಮೊನ್ನೆ ಒಗ್ಗರಣೆ ನಾನು ಆಯಿತು. ಅದನ್ನು ಬಿಟ್ಟು ಇನ್ನೇನು ಲೆಮನ್ ರೈಸನ್ನು ವೀಕಲ್ಲಿ ಫಸ್ಟಲ್ಲಿ ಮಾಡಿದ್ದೆ. ಆಯಿತು. ಅದು ಬಿಟ್ಟು ಬರಿ ಅದೆಲ್ಲ ಬಿಡೋಕ್ಕಾಗಲ್ಲ ನೋಡಿ. ನಾನು ಏನೇನು ಹೇಳಿದ್ನೋ ಅದೆಲ್ಲ ಬರೆದ್ಬಿಟ್ಟು ನೋಡೆ ಇಷ್ಟಿದೆ ಮಾಡೆ. ನೀನು ಯಾವತ್ತೂ ಮಾಡ್ಕೊಂಡು ಊಟ ಮಾಡಿರ್ತೀಯಲ್ಲ. ಅಲ್ಲಮ್ಮ, ಈ ವಾರದ ಹೇಳಿದ್ದಷ್ಟೇ ನಾನು. ಹಾಂ, ಅದನ್ನು ಬಿಟ್ಬಿಟ್ಟು ಬರಿ. ಇಡ್ಲಿ ದೋಸೆ ಅಂತ ನಿಮ್ಮ ಮಮ್ಮಿ ಹೇಳ್ದಂಗೆ ನಾನು ಬರೆಯೋಕ್ಕಾಗೋದಿಲ್ಲ. ನೀನು ಬರೆಯೋಕ್ಕಾಗೋದಿಲ್ಲ ಅಲ್ಲ, ಇಷ್ಟು ನಾನು ಹೇಳಿದಷ್ಟನ್ನು ಬಿಟ್ಟು ಬೇರೆ ಹೇಳಿ ಅದನ್ನು ನೋಡ್ಕೊಂಡು ಮಾಡ್ತೀನಿ. ಶಾವಿಗೆ ಉಪ್ಪಿಟ್ಟು, ಮಾಮೂಲಿ ಉಪ್ಪಿಟ್ಟು ಅದನ್ನು ಮಾಡಿದ್ದೆ ತಾನೇ? ಯಾವಾಗ ಮಾಡಿದ್ದೆ? ಮಂಗಳವಾರ ನಾವು ಬರೋ ದಿವಸ. ನೀನು ಇರಲಿಲ್ಲ. ಹ್ಞೂ, ಕರೆಕ್ಟು. ಅದೇ ನಾನು ಬರೋ ದಿವಸ ಮಾಡಿದ್ದೇನು ನೀನು ಗೊತ್ತಿಲ್ಲ ನಮಗೆ. ಬರೀಮ್ಮ ಶಾವಿಗೆ ಉಪ್ಪಿಟ್ಟು, ಅವಲಕ್ಕಿ, ಶಾವಿಗೆ ಉಪ್ಪಿಟ್ಟು, ಅವಲಕ್ಕಿ, ರವೆ ಉಪ್ಪಿಟ್ಟು. ರವೆ ಉಪ್ಪಿಟ್ಟು ಈ ವಾರ ಮಾಡಿದ್ದೆ, ಅದಕ್ಕೆ ಮಾಡಲಿಲ್ಲ ಇವತ್ತು. ಅವಲಕ್ಕಿ ಉಪ್ಪಿಟ್ಟಿಗೆ ಅವಲಕ್ಕಿ ಕಡಿಮೆ ಇದೆ, ಮಾಡಲಿಲ್ಲ. ಶಾವಿಗೆನೂ ಸೇಮ್. ಪೂರಿ ಸಾಗು ಮಾಡಬೇಕಿತ್ತ ಇವತ್ತು? ಅಲ್ಲ ಹೇಳಿದ್ದು ತಿಂಡಿಗಳು. ಅಯ್ಯೋ, ಇವತ್ತು ಮಾಡೋದಕ್ಕೆ ಆಪ್ಷನ್ಸ್ ಕೊಡ್ರಿ ಅಂದರೆ. ಆಯ್ತಲ್ಲ, ಆಲ್ರೆಡಿ ಆಯ್ತು ಬಿಡಿ. ಇವತ್ತಿನ ಸರಿ ಈ ಥರ ಪ್ರಾಬ್ಲಮ್ ಬಂದಾಗ ಪೂರಿ ನಾನು ಮಾಡೋದೇ ಇಲ್ಲ. 3 ತಿಂಗಳಿಗೂ ಒಂದ್ಸರಿನೂ ಮಾಡಲ್ಲ. ವಾಂಗಿಬಾತು, ಪುಳಿಯೋಗರೆ, ಅದಕ್ಕೆ ಪೌಡರ್ ಇಲ್ಲ. ವಾಂಗಿಬಾತು ಪೌಡ್ರು ಅದೆಲ್ಲ ಬರೀ ಪುಳಿಯೋಗರೆ, ವಾಂಗಿಬಾತು, ಪುರಿ ಸಾಗು, ಆಮೇಲೆ
ನೋಡೋಣ, ನಾನು ಹೇಳೋದನ್ನು ಬಿಟ್ಟು ಯಾವುದಾದ್ರೂ ಯುನೀಕಾಗಿ ಬರೆಸ್ತೀಯಾ ನೋಡ್ತೀನಿ, ನಾನು ಕಾದು ನೋಡ್ತೀನಿ. ಅವಲಕ್ಕಿ ಬರ್ತಾ ಸೊ ಇವತ್ತಿನ ತಿಂಡಿಗೆ ಸೊಲ್ಯೂಷನ್ನು ನಮ್ಮ ಸಾನು ಕೊಟ್ಟಿದ್ದು. ನೋಡು, ಅವಳ ಥರ ಸೊಲ್ಯೂಷನ್ ಕೊಡಬೇಕಪ್ಪ. ನಾನು ಹೇಳಿದ್ನೆಲ್ಲ ಪಾಯಿಂಟ್ಸ್ಗಳನ್ನೂ ನೆನಪಲ್ಲಿ ಇಟ್ಕೊಂಡು ಅದ್ರ ಮೇಲೆ ಥಿಂಕ್ ಮಾಡಿ ಅವಳು ಇದನ್ನು ಹೇಳಿದ್ಲು. ನೀನು ಇರೋ ಪರ ತಿಂಡಿಗಳೆಲ್ಲನೂ ಬರೆಸ್ತಾ ಇದೆಯಾ. ನನಗೆ ಕೇಳಿದ ಕ್ವೆಶನ್ಗೆ ಆನ್ಸರೇ ಮಾಡಲಿಲ್ಲ. ಆನ್ಸರ್ ಇಲ್ಲ ನಮ್ಮ ಹತ್ರ. ಸೊ ಗೀ ರೈಸ್ಗೆ ಮಶ್ರೂಮ್ದು ಗೊಜ್ಜು ಮಿಕ್ಕಿತ್ತು ಸ್ವಲ್ಪ ನೆನ್ನೆದು. ಸರಿ ಬಿಡು, ಸಿಂಪಲಾಗಿ ಅದೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಗೀ ರೈಸ್ ಮತ್ತು ನೆನ್ನೆದು ಮಶ್ರೂಮ್ ಗೊಜ್ಜು. ಬರೀ ಅನ್ನ ತಿಂದ್ಬಿಟ್ಟು ಹೇಳಮ್ಮ ಹೆಂಗಿದೆ ಅಂತ, ಗೊಜ್ಜು ಮಿಕ್ಸ್ ಮಾಡಬೇಡ, ಬರೀ ಅನ್ನ ತಿನ್ನು. ಏನೇನು ವಾಸನೆ ಬರ್ತಾ ಇದೆ ಅದರಿಂದ ಹೇಳು. ಜೀರಿಗೆ ಹಾಕೇ ಇಲ್ಲ. ಚೆನ್ನಾಗಿದೆ. ಚಕ್ಕೆ ಲವಂಗ ಅಲ್ಲಿ ಹಾಕಿರೋದು ನೋಡಬೇಡ, ವಾಸನೆ ಯಾವ್ದ್ರದ್ದು ಬರ್ತಿದೆ ಹೇಳು. ಗಮ್ ಅನ್ನೋದು ಎಲೆ, ಚಕ್ಕೆ ಲವಂಗ ಎಲ್ಲ ಚೆನ್ನಾಗಿದೆ. ಸಿಂಪಲ್ ಆಗಿದೆ ಅನ್ನ, ಸಿಂಪಲ್ ಆಗಿ ಚೆನ್ನಾಗಿದೆ. ಹಂಗೆ ತಿನ್ಬೋದು ತಾನೆ. ಹಂಗೆ ತಿನ್ಬೋದು. ಮತ್ತೆ ಯಾಕೆ ಕಲಿಸ್ತಿದ್ಯಾ? ಹಂಗೆ ಫ್ಲೇವರ್ದು ತಿನ್ನು. ಆಮೇಲೆ ಬೇಕಿದ್ರೆ ಸಪ್ಪೆ ಅನ್ನಿಸ್ದಾಗ ಸ್ವಲ್ಪ ಖಾರಕ್ಕೆ ಗೊಜ್ಜು. ಉಪ್ಪಿನಕಾಯಿ ಥರ ನೆಂಚ್ಕೊಳ್ಳೋದು. ಎಲ್ಲ ಸಿಂಪಲ್ ಆಗಿ ಅನ್ನ ಚೆನ್ನಾಗಿದೆ, ಫುಲ್ಲು ಸಿಂಪಲ್. ಸೊ ಇದು ನಮ್ಮಮ್ಮ ಲಿಸ್ಟಲ್ಲಿ ಇರಲಿಲ್ಲ, ಇದು ನಮ್ಮ ಸಾನು ಲಿಸ್ಟಲ್ಲಿ ಮಾತ್ರ ಇರೋದು. ಇವತ್ತು ಭಾನುವಾರ ಬೆಳಿಗ್ಗೆ ತಿಂಡಿಗೆ ನಾನು ಮಾಡಿದ್ನಾ. ತಿಂಡಿ ಆದಮೇಲೆ ಮಧ್ಯಾಹ್ನ ಅಡುಗೆ ಶುರು ಮಾಡೋ ಮುಂಚೆ ಏನಾದರೂ ಕೆಲಸ ಹೇಳು, ನೀನು ಹೇಗಿದ್ದರೂ ಕ್ಲೀನ್ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ, ನಾನೇ ಸ್ವಲ್ಪ ಶುರು ಮಾಡಿಕೊಡ್ತೀನಿ. ಅಂದರೆ ಈಗ ನಾನು ತಿಂಡಿ ಮಾಡಾದ್ಮೇಲೆ ಮಲ್ಕೊಳ್ಬೇಕಾಗತ್ತೆ, ಮಲ್ಕೊಳ್ಳೋದು ಬೇಡ, ಏನಾದರೂ ಮಾಡಿಕೊಡ್ತೀನಿ ಹೇಳು ಅಂದ್ಬಿಟ್ಟು ಅಮ್ಮನೇ ಈಗ ಕ್ಲೀನಿಂಗ್ ಶುರು ಮಾಡಿದ್ದಾರೆ. ನಾನಂದೆ, ಅಮ್ಮ ನಾನ್ ವೆಜ್ ತಿನ್ನೋದು ಯಾತಕ್ಕೆ ಮಾಡ್ತೀಯಾ, ಆಮೇಲೂ ಕೂಡ ಮಾಡಲೇಬೇಕಲ್ವಾ ಅಂದರೆ, ನೀನು ಬೇಕಿದ್ರೆ ಡಬ್ಬಗಳು ಒರೆಸ್ಕೊ, ಆಮೇಲೆ ಎಲ್ಲನೂ ತೆಗೆದಿಟ್ಟು ಹೊರಗಡೆ, ಆಮೇಲೆ ಒಳಗಡೆಯಿಂದ ಕಸ ಹೊಡ್ಕೊಡ್ತೀನಿ, ಬೇಕಾದ್ರೆ ಇನ್ನೊಂದು ದಿನ ನೀನು ಡಬ್ಬ ಒರೆಸ್ಕೊ ಅಂದರು. ಸರಿ ಅಂತ ಹೇಳಿದ್ದಕ್ಕೆ ಅವರೇ ಕ್ಲೀನಿಂಗ್ ಶುರು ಮಾಡಿದ್ದಾರೆ. ಮಮ್ಮಿ ರೆಡಿಯಾಗಿ ನಿಂತೈತೆ. ಅದರಲ್ಲಿ ಇರೋದು ಒಂದು ಸ್ಟಿಪ್ ಅದಕ್ಕೆ ಸಿಗಾಕು. ಸಾನು ಇವತ್ತು ನರ್ಸ್ ಕೆಲಸ ಮಾಡ್ತಾಳೆ. ಚೈತ್ರ ಇಷ್ಟೇ ಮಾಡಿರೋದು. ಇನ್ನೊಂದು ಬಾಟ್ಲೆಲ್ಲಮ್ಮ. ಇಲ್ಲ, ಇದು ಎರಡನೇದೇ ಬರುವಾಗ ತಗೊಂಡ್ಬಂದಿದ್ದು. ಬರುವಾಗ ಅದು ಹೆಂಗೆ ಇಷ್ಟೊಂದು ಖಾಲಿ ಮಾಡಿಬಿಟ್ಟೆ? 15 ದಿನಕ್ಕೆ ಒಂದ್ಸಲ ಮಾಡ್ಕೊತಾನೆ ಇರ್ತಿದ್ದೆ. ನೀ ಮಾತ್ರ ಚೇಂಜ್ ಮಾಡಬೇಡ, ಇದನ್ನು ಮಾತ್ರ ಟೆಸ್ಟ್ ಮಾಡ್ತಿರೋ. ತಗೋ 6. ಈ ಕಡೆ ತಿರುಗಿಸು ರಜಾ, ನಿನ್ನ ಹತ್ರ. ಸೊ ಇದೇನು ಮಾಡ್ತಾ ಇರೋದು ಅಂದರೆ, ಅಮ್ಮನಿಗೆ ಶುಗರ್ ಟೆಸ್ಟ್ ಮಾಡ್ತಾ ಇರೋದು. ಅವರು ತಿಂಡಿ ಮುಂಚೆದು ನಾನು ಟೆಸ್ಟ್ ಮಾಡಿದ್ದೆ, ಅದನ್ನು ರೆಕಾರ್ಡ್ ಮಾಡೋದು ಇಲ್ವೋ ನೆನಪಿಲ್ಲ. ಈಗ ತಿಂಡಿ ಆದಮೇಲೆ ಅವ್ರಿಗೆ ಶುಗರ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಅಮ್ಮನಿಗೆ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇತ್ತು ಲಾಸ್ಟ್ ಟೈಮ್. ಇಲ್ಲಿಂದ ಹೋದ್ರಲ್ವ, ತುಂಬಾ ಸುಸ್ತಾಗ್ಬಿಟ್ಟಿದ್ರಂತೆ. ತೋರಿಸ್ಕೊ ಅಮ್ಮ ಅಂದ್ಬಿಟ್ಟು ಇಲ್ಲಿಗೆ ಬಂದಾಗ ನಮ್ಮ ಮನೆ ಹತ್ರನೇ ಒಂದು ಲ್ಯಾಬ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಮಾಡಿಸಿ ಆಮೇಲೆ ತೋರಿಸ್ಕೊಂಡು ಟ್ಯಾಬ್ಲೆಟ್ಸನ್ನು ಚೇಂಜ್ ಮಾಡಿಕೊಂಡು ಇವಾಗ ಒಂದು 10 ದಿನ ಆಯಿತು ಅಂದ್ಬಿಟ್ಟು ಈಗ ಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಏನಾದರೂ ಚೇಂಜ್ ಆಗಿದೆಯಾ, ಹಾಗೇ ಇದೆಯಾ, ಯಾಕಂದರೆ ಹಾಗೇ ಇದ್ದರೆ ಒಂದು ಸರಿ ತೋರಿಸಿ ಇನ್ನೊಂದು ಸರಿ ಅಂತ ಹೇಳಿದೆ. ಅದಕ್ಕೆ ನಿಮ್ಮಪ್ಪ ಸರಿಯಾಗಿ ಮಾಡ್ತಾರೋ ಇಲ್ವೋ ನೀನೇ ಮಾಡು ಅಂದ್ಬಿಟ್ಟು ಇಲ್ಲಿಗೆ ತೊಗೊಂಡು ಬಂದಿದ್ದಾರೆ. ಇದು ನಾನು ಆನ್ಲೈನಲ್ಲಿ ತೊಗೊಂಡಿರೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಟ್ಯಾಗ್ ಮಾಡಿರ್ತೀನಿ ನೋಡಿ. ಬಿಫೋರ್ ಫುಡ್, ಆಫ್ಟರ್ ಫುಡ್ ಅಂದ್ಬಿಟ್ಟು 1-2 ಬಟನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಈಗಿರಲಿ, ಈಗ ಚೂಸ್ ಮಾಡು. ಬಂತು. ಅಮ್ಮಗ್ ಬೇಕು. ಅದು ಟಚ್ ಮಾಡು. ಈಗ ಬ್ಲಡ್ಡಿಗೆ ಟಚ್ ಮಾಡು, ಒಳಗಡೆ ಹೋಗ್ಬೇಕು, ಕೆಳಗಡೆ ಇಟ್ಕೊ. ಇನ್ನು ಹಚ್ಚು. ಆಯಿತು, ಇನ್ನೂ ಸ್ವಲ್ಪ ಹಚ್ಚಮ್ಮ. 216 ಬಂತಲ್ಲ. ವೇಸ್ಟ್ ಆಗುತ್ತಂತ. ಜಾಸ್ತಿನೇ ಇದೆ ಮಮ್ಮಿ. 260. ಅಯ್ಯೋ, ಇದೇ ಎಷ್ಟೋ ಕಡಿಮೆ. ಮತ್ತೆ 300 ಇತ್ತು. ಜೋರಾಗಿ ಹೇಳು, ಪರವಾಗಿಲ್ಲ. ನೋಡ್ಕೋತವ್ರೆ ಅಂತ ರೀ, 15 ದಿನಕ್ಕೊಂದ್ಸರಿ ಟೆಸ್ಟ್ ಮಾಡ್ಕೋತವ್ರಂತೆ. ಆದರೆ ಮಾತ್ರೆಗಳು ಚೇಂಜು, ಊಟದಲ್ಲಿ ಚೇಂಜು, ಅದೆಲ್ಲ ಏನು ಮಾಡ್ಕೊಂಡಿಲ್ಲ ಇವರು. ಅದಕ್ಕೆ ನಿಮಗೆ ಸುಸ್ತಾಗೋದು. ಮತ್ತೆ 320 ಇತ್ತು. ನೋಡ್ರಿ,
ನಾನು ತೊಗೊಂಡೋಗಿ ಇನ್ನು 6 ತಿಂಗಳು ಆಗಿಲ್ಲ, ಆಗಲೇ ಖಾಲಿ ಆಗಿಬಿಡ್ತೈತೆ ಕಣೆ ಅಂತೆ. ಮಾತ್ರೆಗಳು ತೊಗೊಂಡು ಖಾಲಿ ಮಾಡೋದಿಲ್ಲ, ಟೆಸ್ಟ್ ಸ್ಟ್ರಿಪ್ ಖಾಲಿ ಮಾಡ್ತಾರೆ. ಮಾತ್ರೆಗಳು ತಗೋತಿಲ್ಲ. ತಗೋತಾ ಇದ್ದೀನಿ, ಅದು ಸ್ಟ್ರಾಂಗ್ ಇಲ್ಲ ಅನ್ಸುತ್ತೆ. ಅದು ಸ್ಟ್ರಾಂಗ್ ಅಲ್ಲ, ನೀವು ಒಂದು ಕರೆಕ್ಟಾಗಿ ತೋರಿಸ್ಕೊಂಡು ತಗೋಬೇಕು. ನೀವು ಇಷ್ಟು ನೆಗ್ಲೆಕ್ಟ್ ಮಾಡಿದ್ರೆ ಆಮೇಲೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಿಂಗು ಇದು ಎಷ್ಟೋ ಕಡಿಮೆ ಇವತ್ತು, ಹೆಂಗೋ ದೇವ್ರ ದಯಿಂದ ಕಡಿಮೆ ಆಗೈತಿ. 216, 320. ದೇವ್ರ ದಯ ಅಲ್ಲ, ನಿಮ್ಮ ಮಗಳ ದಯ. ಹೌದು, ನನ್ನ ಮೊಮ್ಮಗಳು ಮುಟ್ಟಿದ್ದಕ್ಕೆ ಟೆಸ್ಟ್ ಮಾಡಿದ್ದಕ್ಕೆ ಕಡಿಮೆ ಬಂದಿರೋದು. ಇಲ್ಲಿ ನೋಡು, ನಿಮ್ಮ ಮಗಳು ತಾಕೀತ್ ಮಾಡ್ತಾಳಲ್ಲ, ಸಕ್ಕರೆ ಜಾಸ್ತಿ ಅವ್ರು ಹಾಕೋಣ. ತಾಟ ಟೆಸ್ಟ್ ಮಾಡಿದಾಗ 300, 320 ಬರ್ತದೆ. ಇವಳು ಮಾಡಿದ್ರೆ ಕಡಿಮೆ ಬಂದೈತಿ ಹೆಂಗೋ. ಇಟ್ಕೊಳ್ಳಿ, ಒಳ್ಳೆ ಮಾಡಲಿ. ನೀನು ಸ್ವಲ್ಪ ಶುಗರ್ ಕಡಿಮೆ ತಿನ್ನೋದು, ವಾಕಿಂಗ್ ಜಾಸ್ತಿ ಮಾಡೋದು ಮಾಡಬೇಡ. ನೆನ್ನೆ ಎಲ್ಲ ವಾಕ್ ಮಾಡಿದ್ದಲ್ಲ, ಮಾಡಿದ್ದಾರೆ ಚೆನ್ನಾಗಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಲ್ಲ, ಅದಕ್ಕೆ ಕಡಿಮೆ ಇರೋದು. ಇರ್ಬೋದು. ಕೆಲಸ ಅಂತ ವಾಕ್ಗೆ ಜಾಸ್ತಿ ಹೋಗ್ತಾ ಇಲ್ಲ. ಅಯ್ಯೋ ಆ ಕೆಲಸ ಈ ಕೆಲಸ ಅಂತ ಇಲ್ಲ, ಇನ್ಮೇಲೆ ಆದಷ್ಟು ವಾಕ್ ಮಾಡ್ತೀನಿ. ನಾವು ಆರೋಗ್ಯವಾಗಿದ್ದರೆ ಅಲ್ವಾ ಎಲ್ಲ